ಎಸ್ ಈ ಬಗ್ಗೆ ಮಾತನಾಡಲಿಕ್ಕೆ ಹಿಂದೂ ಮುಖಂಡರಾಗಿರುವಂತಹ ವೆಂಕಟೇಶ್ ಮೂರ್ತಿ ಅವರು ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಫಸ್ಟ್ ರಿಯಾಕ್ಷನ್ ಏನು ಹೇಳ್ತೀರಿ? ಬಜರಂಗ ದಳ ಬ್ಯಾನ್ ಬಗ್ಗೆ ಸರ್ಕಾರ ಚಿಂತನೆ ಮಾಡ್ತಾ ಇದೆಯಂತೆ, ಬಿ.ಕೆ. ಹರಿಪ್ರಸಾದ್ ಅವರು ಮನವಿ ಮಾಡ್ತಾರಂತೆ. ಹೌದೌದೌದೌದು, ಮನವಿ ಮಾಡ್ಲಿ, ಪಾಪ ಅವ್ರಿಗೆ ಸ್ವತಂತ್ರ ಇದೆ, ಮಾಡ್ಲಿ. ಇಷ್ಟ ದಿವಸ RSS ಚಟುವಟಿಕೆಗಳು ನಿಲ್ಲಿಸ್ಬೇಕು ಮಾಡಬೇಕು ಅಂತ ಹೇಳಿದ್ರು. ಇಡೀ ರಾಜ್ಯದ ಜನ ಯಾರ್ಯಾರಿಗೆ ಯಾವ್ಯಾವ ರೀತಿ ಬೇಕೋ ಅದು ಆಕ್ಷನ್ ರಿಯಾಕ್ಷನ್ ಇದೆಲ್ಲಾನು ಆಯ್ತು. ಭ್ರಮನಿರಸನರಾಗಿ ಈಗ ತಿರ್ಗಾ ಬಜರಂಗ ದಳನ ಬ್ಯಾನ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಯಾವ ಮಾನದಂಡದಲ್ಲಿ ಬ್ಯಾನ್ ಮಾಡಬೇಕು ಅಂತಿದ್ದಾರೆ? ಏನು ಕಾರಣ? ಇವರಿಗೆ ಈ RSS ಮತ್ತೆ ಸಂಘ ಪರಿವಾರದ ಬಗ್ಗೆ ಇರೋ ಕಾಳಜಿನ ಕಾಂಗ್ರೆಸ್ ಬಗ್ಗೆ ಗಮನ ಕೊಟ್ಟರೆ ಅಟ್ಲೀಸ್ಟ್ ಒಂದ್ 2 ಸೀಟ್ ಆದ್ರೂ ಜಾಸ್ತಿ ಬರುತ್ತೆ. ಇವರು ಸಂಘ ಪರಿವಾರದ ಬಗ್ಗೆ ಮಾತಾಡಿ 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 ಇದ್ದಬದ್ದ ಸೀಟ್ಗಳನ್ನ ಮೈನಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ನನಗನ್ಸ್ತಾ ಇದೆ. ಇವ್ರಿಗೆ ಮಾತಾಡೋದಕ್ಕೆ ಬೇರೆ ಏನು ವಿಷಯ ಇಲ್ವಾ ಅಂತ ನನಗೆ ಯೋಚನೆ ಮಾಡ್ತಿರೋದು. ಅವ್ರು ಹೇಳಿದ್ದಾರೆ, ರಾಜ್ಯ ಈಗ ಸರ್ವ ಜನಾಂಗದ ಶಾಂತಿಯ ತೋಟ ಆಗಿದೆ, ಆದಷ್ಟು ಬೇಗ ಬಜರಂಗ ದಳವನ್ನ ಬ್ಯಾನ್ ಮಾಡಿ ಅಂತ. ಅಂದ್ರೆ ಶಾಂತಿಯನ್ನ ಕದಡುವಂತ ಕೆಲಸ ಮಾಡ್ತಾ ಇದೆ ಬಜರಂಗ ದಳ ಅಂತ ಆರೋಪ. ನಮ್ಮ ಉದ್ದೇಶನೂ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಾನೆ. ಈ ನೋಡಿ, ಉದಾಹರಣೆಗೆ ಹೆಂಗಾಗಿದೆ ಅಂದ್ರೆ, ಬೆಲ್ಲದ ಕಟ್ಟೆಯ ಕಟ್ಟಿ ಬೇವಿನ ಬೀಜವ ಬಿತ್ತಿ ಜೇನು ಮಳೆಗಾಲದರೇನು ವಿಷವಾಗುವುದೇನಯ್ಯ ಅಂತ ಏನ್ ಕವಿಗಳು ಹೇಳಿದ್ದಾರೆ. ಹಾಗೆ ಇವ್ರಿಗೆ ಬೇರೆ ಇನ್ನೇನು ವಿಷಯ ಇಲ್ಲ, ಬರೀ RSS ಅಂದ್ರೆ ಎಷ್ಟು ಚಡ್ಡಿ ಒದ್ದೆ ಮಾಡ್ಕೊಳ್ಳುವಂತ ಸ್ಥಿತಿಗೆ ಬಂದಿದೆ ಕಾಂಗ್ರೆಸ್ ಅಂತ ಅಂದ್ರೆ. ಇವತ್ತು ಇದು ಸಂಘದ ಬಗ್ಗೆ ಆಯ್ತು, ತಿರ್ಗಾ ಸಂಘ ಪರಿವಾರದಲ್ಲಿ ಯಾವ್ದೋ ಇನ್ನೊಂದು ಸಂಘಟನೆ ಬಗ್ಗೆ ಮಾತಾಡಕ್ ಶುರು ಮಾಡಿದ್ದಾರೆ. ಇವರು ಇದಕ್ಕೆ ಏನ್ ರಿಯಾಕ್ಟ್ ಮಾಡೋದಕ್ಕೆ ಸಾಧ್ಯ ಹೇಳಿ? ಮತ್ತೆ ಇನ್ನೊಂದು ಪ್ರಶ್ನೆ ಇದೆ ವೆಂಕಟೇಶ್ ಅವರೇ, ಏನಂದ್ರೆ ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು, ಹಿಂದೂ ಸಂಘಟನೆಗಳನ್ನ ಟಾರ್ಗೆಟ್ ಮಾಡ್ಕೊಂಡ್ ಬರ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅದೇ ಸಂದರ್ಭದಲ್ಲಿ ಬೇರೆ ಸಮುದಾಯದ ಸಂಘಟನೆಗಳ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿದೆಯಲ್ವಾ? ಆ ಸಂಘಟನೆಗಳ ಬಗ್ಗೆ ಯಾಕೆ ರಿಯಾಕ್ಟ್ ಮಾಡ್ತಾ ಇಲ್ಲ, ಅವುಗಳ ಬಗ್ಗೆ ಯಾಕೆ ಬ್ಯಾನ್ ಮಾಡ್ತೀವಿ ಅನ್ನುವ ಬಹಿರಂಗವಾಗಿ ಹೇಳಿಕೆಯನ್ನ ಯಾಕೆ ಕೊಡ್ತಾ ಇಲ್ಲ ಅನ್ನುವ ಪ್ರಶ್ನೆ ಬರುತ್ತಲ್ವಾ ಸಾಮಾನ್ಯವಾಗಿ? ಹೌದು ಹೌದು ಹೌದು, ಅದನ್ನ ನೀವು ಅವ್ರನ್ನ ಪ್ರಶ್ನೆ ಕೇಳಬೇಕು. ಇನ್ನೊಂದು ಪ್ರಮುಖವಾದ ಏನು ಇಲ್ಲಿ ಯೋಚನೆ ಮಾಡ್ಬೇಕಾಗಿರೋದು ಏನಂದ್ರೆ, ಸಂಘ ಮತ್ತು ಸಂಘ ಪರಿವಾರ ಸಂಘಟನೆಗಳು ಯಾವುದನ್ನು ರಿಬೌಂಡ್ ಆಗಿಲ್ಲ. ಅಂದ್ರೆ ಬೇರೆ ಸಂಘಟನೆಗಳನ್ನ ಅಥವಾ ಬೇರೆ ಸಮಾಜ ವಿರೋಧಿ ಚಟುವಟಿಕೆಗಳನ್ನು ಕೂಡ ಬಹಿರಂಗವಾಗಿ ಇವರು ತಪ್ಪು ಮಾಡ್ತಿದ್ದಾರೆ ಅಂತ ಇದುವರೆಗೂ ಹೇಳಿದ್ದು ಕಾಣ್ತಾ ಇಲ್ಲ ಸಮಾಜಕ್ಕೆ. ಆದ್ರೆ ಇವರು ದಿನ ಬೆಳಗಾದ್ರೆ ಕೆಲವು ಸಮುದಾಯಗಳು ಬಹಿರಂಗವಾಗಿ ಸಂವಿಧಾನಕ್ಕೆ ವಿರೋಧಿ ಶಬ್ದಗಳನ್ನು ಉಪಯೋಗಿಸ್ತಿದ್ದಾರೆ, ಸಮಾಜಕ್ಕೆ ಪೂರಕವಲ್ಲದ ಕೆಲಸವನ್ನ ಮಾಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇದೆ ಅನ್ನೋ ದೃಷ್ಟಿಯಿಂದ ಮನಸ್ಸಿಗೆ ಬಂದಂಗೆ ಅವರು ರಿಯಾಕ್ಟ್ ಆಗ್ತಿದ್ದಾರೆ. ಅದ್ರ ಬಗ್ಗೆ ಕಾಮೆಂಟ್ ಮಾಡ್ತಿಲ್ಲ. ಸುಮ್ನೆ ಪಕ್ಷ ಹಾಳಾಗ್ತಿದೆ, ಕಾಂಗ್ರೆಸ್ ಪಕ್ಷ ಇವತ್ತು ನಿಶಾವಶೇಷಗೊಳಿಸುವಂತ ಕೆಲಸ ಮಾಡ್ತಿದ್ದೀರಾ ಅಂತ ಯಾರು ಹೇಳ್ತಾ ಇಲ್ಲ. ಇನ್ನೊಂದು ವಿಚಾರ ಏನಂದ್ರೆ, ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದವರ ವಿರುದ್ಧ ಈವರೆಗೂ ಕ್ರಮ ಆಗ್ಲಿಲ್ಲ. ಆದ್ರೆ ಹಿಂದೂ ಸಂಘಟನೆಗಳು ಟಾರ್ಗೆಟ್ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ, ಶಾಂತಿ ಕದಡುವುದು ಹಿಂದೂ ಸಂಘಟನೆಗಳು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇದೆಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಬರುತ್ತಲ್ವಾ? ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದವರ ವಿರುದ್ಧ ಈವರೆಗೂ ಕ್ರಮ ಆಗಿಲ್ವಲ್ಲ, ಯಾಕೆ ಅನ್ನೋ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ ಗಟ್ಟಿಯಾಗೀಗ. ಖಂಡಿತ ನನಗನ್ಸುತ್ತೆ ಇವ್ರಿಗೆ ಈ ನಾಡಿನ ಬಗ್ಗೆ, ಈ ರಾಷ್ಟ್ರದ ಬಗ್ಗೆ ಕಾಳಜಿ ಇಲ್ಲ ಅಂತ ಅನ್ಸುತ್ತೆ. ಅಂದ್ರೆ ರಾಷ್ಟ್ರ ಭಕ್ತಿಯನ್ನ ಇವರು ಬೆಳೆಸ್ಕೊಳ್ಳೋದು ಬಿಟ್ಟು ಸಮಾಜಕ್ಕೆ ಅಧಿಕಾರದಲ್ಲಿರಬೇಕು ಮತ್ತು ಹಣ ಮತ್ತು ಅಧಿಕಾರ ಇದೆರಡನ್ನೇ ಕಣ್ಮುಂದೆ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ನಾಡಿನ ಬಗ್ಗೆ, ರಾಷ್ಟ್ರದ ಬಗ್ಗೆ ಯೋಚನೆ ಮಾಡುವಂತ ಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಇವತ್ತು. ಹಾಗಾಗಿ ಸಂಘ ಪರಿವಾರದ ಬಗ್ಗೆನೆ ಮಾತಾಡ್ತಾ ಸಂಘವನ್ನ ಇನ್ನಷ್ಟು ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಇಂಡೈರೆಕ್ಟ್ ಆಗಿ. ಮತ್ತೊಂದು ಕಡೆ ಈಗ ಹಿಂದೂ ಸಂಘಟನೆಗಳ ವಿರುದ್ಧವೂ ಕೂಡ ಒಂದು ಆರೋಪ ಇದೆ, ಈ ಕರಾವಳಿ ಭಾಗದಲ್ಲಿ ನೈತಿಕ ಪೊಲೀಸ್ ಗಿರಿಯನ್ನ ಮಾಡುತ್ತೆ ಅಂತ ಹೇಳಿ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಖಂಡಿತ ಇಲ್ಲ, ಖಂಡಿತ ಅದು ಯಾವುದು ಆತರದ್ದಾಗಿಲ್ಲ ಸರ್. ಹಾಗಾದ್ರೆ ಸಾಕಷ್ಟು ಪ್ರಕರಣಗಳು ಕೂಡ ಆಗಿದೆ, ನೈತಿಕ ಪೊಲೀಸ್ ಗಿರಿ ಆಗಿರುವಂತದ್ದು, ಮುಸ್ಲಿಂ ಯುವಕನ ಜೊತೆ ಹಿಂದೂ ಯುವತಿ ಹೋದಂತಹ ಸಂದರ್ಭದಲ್ಲಿ ತಡೆಯೋದು, ಒಡೆಯೋದು, ಈ ಪ್ರಕರಣ ಕೂಡ ದಾಖಲಾಗಿದೆಯಲ್ವಾ? ಆ ರೀತಿ ದಾಖಲಾಗಿರುವಂತದ್ದು ಅದನ್ನ ಕಾನೂನು ವಿರುದ್ಧವಾಗಿ ಏನು ಮಾಡಿಲ್ಲ. ಉದಾಹರಣೆಗೆ ನೈತಿಕ ಪೊಲೀಸ್ ಗಿರಿ ಕಾನೂನು ವಿರುದ್ಧ ಅಲ್ವಾ?
ಯಾವುದು ನೈತಿಕ ಪೊಲೀಸ್ಗಿರಿ? ನೈತಿಕ ಪೊಲೀಸ್ಗಿರಿ ಯಾವುದು ಉದಾಹರಣೆ ಇದೆ? ಎಷ್ಟು ಪ್ರಕರಣಗಳಿದೆ ಕರಾವಳಿ ಭಾಗದಲ್ಲಾಗಿರುವಂಥದ್ದು, ಮುಸ್ಲಿಂ ಯುವಕರ ಜೊತೆ ಹಿಂದೂ ಯುವತಿ ಹೋಗದಂಥ ಸಂದರ್ಭದಲ್ಲಿ ಒಂದಿಷ್ಟು ಯುವಕರು ತಡೆದಿರುವಂಥದ್ದು, ಅದಾದ ನಂತರ ಅದೇ ರೀತಿಯಾಗಿ ಗೋಗಳನ್ನು ಸಾಗಾಟ ಮಾಡುವಂತಹ ಸಂದರ್ಭದಲ್ಲಿ ಹೊಡೆದಿರುವಂಥ ಕೇಸ್ಗಳು ಕೂಡ ಆಗುತ್ತೆ. ಅಂದ್ರೆ ಆ ರೀತಿ ಪ್ರಕರಣಗಳು ಕೂಡ ದಾಖಲಾಗ್ತಾ ಇದೆಯಲ್ವಾ? ಇದೇ ಕಾರಣಕ್ಕಾಗಿ ಇವರು ಬ್ಯಾನ್ ಮಾಡ್ಬೇಕಂತ ಹೇಳ್ತಾ ಇರುವಂತದ್ದು. ಗೋವುಗಳನ್ನ ಕಳ್ಳ ಸಾಗಣೆ ಮಾಡುವಂತ ಸಮಯದಲ್ಲಿ ಹಿಡಿದು ಅದನ್ನ ಕಾನೂನುಬದ್ಧವಾಗಿ ಮಾಡಿದ್ದಾರೆ ಹೊರತು ಕಾನೂನನ್ನ ಕೈಗೆ ತಗೊಂಡಿರುವಂತ ಉದಾಹರಣೆಗಳಿಲ್ಲ. ಓಕೆ ಓಕೆ. ಈ ದೃಷ್ಟಿಯಿಂದ ಇವರು ಮಾತೆತ್ತಿದ್ರೆ ಅವ್ರಿಗೆ ಬರೀ ಸಂಘ ಪರಿವಾರದ ಬಗ್ಗೆ ಮಾತಾಡೋದು ಒಂದು ಹವ್ಯಾಸ ಆಗ್ಬಿಟ್ಟಿದೆ ಕಾಂಗ್ರೆಸ್ನವರಿಗೆ. ಅದು ಹರಿಪ್ರಸಾದ್ ಅವ್ರಿಗೆ ಮತ್ತು ಇವ್ರ ಖರ್ಗೆ ಅವ್ರಿಗೆ ಬೇರೆ ಇನ್ನೇನು ಕೆಲಸ ಇಲ್ಲ ಅಂತ ಅನ್ಸುತ್ತೆ. ಏನಾದ್ರೂ ಅವ್ರಿಗೆ ಸಿದ್ದರಾಮಯ್ಯನವ್ರಿಗೆ ಹೇಳಿ, ರಾಜ್ಯದಲ್ಲಿ ಯಾವ್ದಾದ್ರು ಜವಾಬ್ದಾರಿ ಕೊಡಿ, ಅಧಿಕಾರ ಕೊಡಿ, ಅಟ್ಲೀಸ್ಟ್ ಗೌರವದಿಂದ ಕಾಂಗ್ರೆಸ್ಗೆ ಪೂರಕವಾದ ಕೆಲಸನಾದ್ರೂ ಮಾಡ್ತಾರೆ ಅಂತ ನನಗನ್ಸುತ್ತಪ್ಪ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಅಶ್ವೇಗ ಜೊತೆ ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ಒಂದು ಕಡೆ